ನಮಸ್ಕಾರ. ನಾನು ಸುಹಾನಾ ಸೈಯದ್. ನಾನು ಕೂಡ ಇಸ್ಲಾಂ ಕುಟುಂಬದಲ್ಲೇ ಬೆಳೆದಿರೋಳು. ನಾನು ಹಿಜಾಬ್ ಹಾಕಲ್ಲ. ಆ, ಹಾಗಂತ ನಾನು ಹಿಜಾಬ್ ಹಾಕೋರ ವಿರೋಧಿ ಖಂಡಿತವಾಗ್ಲೂ ಅಲ್ಲ. ಬಟ್ಟೆ ಅನ್ನೋದು ಅವರವರ ವೈಯಕ್ತಿಕ ವಿಚಾರ, ಅವರವರ ಸ್ವಾತಂತ್ರ್ಯ. ನನ್ನ ವಿಚಾರವಾಗಿ ಹಿಜಾಬ್ ಹಾಕಲ್ಲ ಅಂತ ತುಂಬ ಪರ ವಿರೋಧ ಚರ್ಚೆಗಳಾಗಿದೆ. ಆ, ನನ್ನ ನಿಲುವು ಏನು ಅಂತಂದರೆ, ಯಾವುದೇ ಹಿಜಾಬ್ ಆಗಲಿ ಅಥವಾ ಯಾವುದೇ ಬಟ್ಟೆ ಆಗಲಿ, ಇದನ್ನು ಹಾಕಬೇಕು, ಇದನ್ನು ಹಾಕಬಾರ್ದು ಅಂತ ಒತ್ತಾಯ ಮಾಡೋ ಹಕ್ಕು ಯಾರಿಗೂ ಇಲ್ಲ. ಅದು ಆ ವ್ಯಕ್ತಿ ಸ್ವಾತಂತ್ರ್ಯ. ಅವನಿಗೆ ಹೇಗಿರಬೇಕು ಅಥವಾ ಅವ್ನು ಹೇಗೆ ಬೆಳೆದು ಬಂದಿರ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದರೆ ನಾವಿಲ್ಲಿ ಹೆಣ್ಣುಮಕ್ಕಳ ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇದ್ವಿ. ಶಿಕ್ಷಣ ಅನ್ನೋದು ಎಲ್ಲವನ್ನ ಮೀರಿ ನಿಂತಿರೋದು, ಧರ್ಮವನ್ನು ಕೂಡ ಮೀರಿರೋದು. ಅದನ್ನು ಕಿತ್ಕೊಳ್ಳೋ ಅಂಥ ಹಕ್ಕು ಯಾವುದೇ ಭಾಷೆ, ಜಾತಿ, ಧರ್ಮ, ಲಿಂಗ, ಬಟ್ಟೆ ಇದು ಯಾವುದಕ್ಕೂ ಇಲ್ಲ. ಈ ಕಾರಣಗಳಿಂದ ಒಂದು ಹೆಣ್ಮಗು ಶಿಕ್ಷಣದಿಂದ ವಂಚಿತಳಾಗ್ತಾಳೆ ಅಂತಂದರೆ ಅದು ನಂಗೆ ತಪ್ಪು ಅಂತ ವೈಯಕ್ತಿಕವಾಗಿ ನನ್ಗನ್ಸುತ್ತೆ. ಸ್ವಾಮಿ ವಿವೇಕಾನಂದ ಅವರೇ ಹೇಳಿದ್ದಾರೆ, ನಿಮ್ಮ ಮನೇಲಿರೋ ಹೆಣ್ಮಕ್ಳನ್ನ ನೀವು ಓದಿಸಿ, ಅವಳ ನಿರ್ಧಾರಗಳನ್ನು ಅವಳು ತಗೊಳ್ತಾಳೆ, ಯಾವುದು ಸರಿ ಯಾವ್ದು ತಪ್ಪು ಅನ್ನೋದು ಅವಳು ಹೇಳ್ತಾಳೆ, ಅದನ್ನು ಕೇಳಕ್ಕೆ ನೀನು ಯಾರು ಅಂತ. ಮುಂಚೆ ಎಲ್ಲ ಹೆಣ್ಮಕ್ಳು ಮನೆಯಿಂದ ಹೊರಗೆ ಬಂದು ಓದೋಕ್ಕೇನೆ ಧೈರ್ಯ ಮಾಡ್ತಾ ಇರಲಿಲ್ಲ. ಅಂಥದ್ರಲ್ಲಿ ಎಲ್ಲರೂ ಇವಾಗ ಓದಬೇಕು ಅಂತ ಅಂದ್ಕೊಳ್ತಾ ಇರುವಾಗ ಅದನ್ನು ನೋಡಿ ನಾವು ಖುಷಿ ಪಡಬೇಕು. ಅದನ್ನು ಬಿಟ್ಟು ಬೇರೆ ಸಣ್ಣ ಪುಟ್ಟ ವಿಚಾರಗಳಿಂದ ಅವರನ್ನು ತಡಿಬಾರ್ದು. ನಾನು ಒಂದು ಹೆಣ್ಣಾಗಿ ನನಗೆ ಶಿಕ್ಷಣದ ಮಹತ್ವ ಖಂಡಿತವಾಗ್ಲೂ ಗೊತ್ತಿದೆ. ಸೊ ಓದಬೇಕು ಅಂತ ಅಂದ್ಕೊಂಡಿರೋ ಪ್ರತಿಯೊಂದು ಹೆಣ್ಮಕ್ಳ ಪರ ನಾನು ನಿಂತಿದ್ದೀನಿ, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜಿಯನ್. ವಿದ್ಯೆ ಎಲ್ಲರ ಹಕ್ಕು, ಅದು ಎಲ್ಲರಿಗೂ ಸಿಗಬೇಕು ಅನ್ನೋದು ನನ್ನ ಒಪಿನಿಯನ್.